ಬಿಜೆಪಿಯ ಶಾಸಕ ಮುನಿರತ್ನ ಅರೆಸ್ಟ್ ಆಯಿತು. ಆದರೆ ಇದರ ಬೆನ್ನಲ್ಲೇ ಬಿಜೆಪಿಯ ಮತ್ತೋರ್ವ ಮಾಜಿ ಸಚಿವರಿಗೂ ಕೂಡ ಬಂಧನದ ಭೀತಿ ಎದುರಾಗಿಬಿಟ್ಟಿದೆ. ಬಿಜೆಪಿಯ ಆ ಹಿರಿಯ ನಾಯಕರಿಗೂ ಕೂಡ ಪಿಎಸ್ಐ ನೇಮಕಾತಿಯ ಹಗರಣದಲ್ಲೇ ಪಾಲಿದೆಯಂತೆ. ಹೀಗಾಗಿ ಬಂಧನದ ಭೀತಿ ಶುರುವಾಗಿಬಿಟ್ಟಿದೆ. ಈ ಕುರಿತಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ, ನೋಡಿ ಬರೋಣ. ಶಾಸಕ ಮುನಿರತ್ನ ಆಯ್ತು, ನೆಕ್ಸ್ಟ್ ಯಾರಾಗ್ತಾರೆ ಅರೆಸ್ಟ್? ಮತ್ತೊಬ್ಬ ಬಿಜೆಪಿ ಮಾಜಿ ಸಚಿವರಿಗೆ ಕಂಟಕ ಶುರುವಾಗಬಿಟ್ಟಿದೆ. ಇನ್ನೊಬ್ಬ ಹಿರಿಯ ಬಿಜೆಪಿಯ ಹಾಲಿ ಶಾಸಕ ಅರೆಸ್ಟ್ ಫಿಕ್ಸ್. ಆ ಮಾಜಿ ಮಂತ್ರಿಗೆ ಪಿಎಸ್ಐ ಹಗರಣವೇ ಮುಳುವಾಗಬಿಟ್ಟಿದೆ. ಮಾಜಿ ಗೃಹ ಸಚಿವ ಆರಗ ಜ್ಞಾನೇಂದ್ರಗೆ ಬಂಧನದ ಭೀತಿ. ಜ್ಞಾನೇಂದ್ರ ವಿರುದ್ಧ ಶೀಘ್ರವೇ ದಾಖಲಾಗಲಿದೆ ದೂರು. ಪಿಎಸ್ಐ ಕೇಸ್ ಸಂಬಂಧ ದೂರು ದಾಖಲಾಗೋದು ಫಿಕ್ಸ್ ಆಗಿಬಿಟ್ಟಿದೆ. ಆರಗ ವಿರುದ್ಧ ದೂರನ್ನ ಕೊಡ್ಲಿಕ್ಕೆ ಈಗ ಸಜ್ಜಾಗಿಬಿಟ್ಟಿದ್ದಾರೆ ಕಿಮ್ಮನೆ. ದೂರನ್ನ ಕೊಡ್ತಾರಂತೆ ಮಾಜಿ ಸಚಿವ ಕಿಮ್ಮನೆ ರತ್ನಾಕರ್. ಪಿಎಸ್ಐ ನೇಮಕಾತಿ ಹಗರಣದಲ್ಲಿ ಆರಗಾಗೂ ಪಾಲಿದೆಯಂತೆ. ಅಲ್ಲದೆ ಆರಗ ಜ್ಞಾನೇಂದ್ರ ವಿರುದ್ಧ ಪಾದಯಾತ್ರೆಗೂ ಕೂಡ ಸಜ್ಜಾಗ್ತಿದ್ದಾರೆ. ಕುಪ್ಪಳ್ಳಿಯಿಂದ ಶಿವಮೊಗ್ಗದವರೆಗೂ ಕೂಡ ಪಾದಯಾತ್ರೆಯನ್ನ ಮಾಡ್ತಾರಂತೆ. ಜ್ಞಾನೇಂದ್ರ ವಿರುದ್ಧ ಕಿಮ್ಮನೆ ರತ್ನಾಕರ್ ಪಾದಯಾತ್ರೆಯನ್ನ ಮಾಡ್ತಾರೆ. ಇನ್ನು ಕಿಮ್ಮನೆ ರತ್ನಾಕರ್ ಮಾಜಿ ಸಚಿವ, ಕಾಂಗ್ರೆಸ್ಸಿನ ಮಾಜಿ ಶಾಸಕ. ಪಾದಯಾತ್ರೆಯ ಬಳಿಕ ಆರಗ ವಿರುದ್ಧ ದೂರಿಗೆ ನಿರ್ಧಾರವನ್ನ ಕೈಗೊಳ್ತಾರೆ. ಆರಗ ಜ್ಞಾನೇಂದ್ರ ಹಾಗೂ ಶುರುವಾಯ್ತು ನೋಡಿ ಈಗ ಬಂಧನದ ಭೀತಿ. ರಾಜರಾಜೇಶ್ವರಿ ನಗರದ ಬಿಜೆಪಿಯ ಶಾಸಕ ಜಾತಿ ನಿಂದನೆ ಮತ್ತು ಬೆದರಿಕೆಯ ಪ್ರಕರಣದಲ್ಲಿ ಈಗ ಬಂಧನ ಆಗಿದ್ದಾರೆ. ಮುನಿರತ್ನ ಆಯ್ತು, ನೆಕ್ಸ್ಟ್ ಯಾರಾಗ್ತಾರೆ ಅರೆಸ್ಟ್ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಇದಕ್ಕೆ ಕಾರಣನೇ ಬಿಜೆಪಿಯ ಮಾಜಿ ಸಚಿವರಿಗೆ ಈಗ ಅಂಥದ್ದೊಂದು ಕಂಟಕ ಶುರುವಾಗುಬಿಟ್ಟಿದೆ. ಬಿಜೆಪಿಯ ಇನ್ನೊಬ್ಬ ಹಿರಿಯ ಬಿಜೆಪಿಯ ಹಾಲಿ ಶಾಸಕ ಅರೆಸ್ಟ್ ಫಿಕ್ಸ್. ಒಂದು ಕಡೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಈಗಾಗಲೇ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಸಭೆಯನ್ನ ಮಾಡಿದ್ದಾರೆ ಸಮಿತಿ. ಆ ಸಭೆಯಲ್ಲಿ ಬಿಜೆಪಿಯ ಅವಧಿಯಲ್ಲಿ ಯಾವ್ಯಾವ ಹಗರಣಗಳಾಗಿತ್ತು, ಏನೇನು ಅಕ್ರಮಗಳಾಗಿತ್ತು, ಇವೆಲ್ಲದರ ಹಿಟ್ ಲಿಸ್ಟ್ ಅನ್ನ ಮಾಡಿದ್ದಾರೆ. ಅವೆಲ್ಲವನ್ನ ಕೆದಕಿ ತನಿಖೆ ಮಾಡಲಿಕ್ಕೆ ಸಿದ್ಧವಾಗಿದ್ದಾರೆ. ಇದರ ನಡುವೆನೆ ಈಗಾಗಲೇ ಮುನಿರತ್ನ ಬಂಧನ ಆಗಿದೆ. ಈಗ ಮತ್ತೊಬ್ಬ ಬಿಜೆಪಿಯ ಹಾಲಿ ಶಾಸಕ, ಹಿರಿಯ ಶಾಸಕರಿಗೂ ಕೂಡ ಅಂಥದ್ದೇ ಒಂದು ಕಂಟಕ ಎದುರಾಗಿಬಿಟ್ಟಿದೆ. ಮಾಜಿ ಗೃಹ ಸಚಿವ ಆರಗ ಜ್ಞಾನೇಂದ್ರಗೆ ಬಂಧನದ ಭೀತಿ ಶುರುವಾಗಿದೆ. ಜ್ಞಾನೇಂದ್ರ ವಿರುದ್ಧ ಶೀಘ್ರವೇ ದಾಖಲಾಗುತ್ತೆ ದೂರು. ಪಿಎಸ್ಐ ಕೇಸ್ ಸಂಬಂಧ ದೂರು ದಾಖಲಾಗೋದು ಫಿಕ್ಸ್ ಆಗಿಬಿಟ್ಟಿದೆ. ಆರಗ ವಿರುದ್ಧ ದೂರನ್ನ ಕೊಡ್ಲಿಕ್ಕೆ ಕಿಮ್ಮನೆ ರತ್ನಾಕರ್ ಸಿದ್ಧವಾಗಿದ್ದಾರೆ. ಕಿಮ್ಮನೆ ರತ್ನಾಕರ್ ದೂರನ್ನ ಕೊಡ್ತಾರಂತೆ. ಮಾಜಿ ಸಚಿವ ಕಿಮ್ಮನೆ ರತ್ನಾಕರ್ ಪಿಎಸ್ಐ ನೇಮಕಾತಿ ಹಗರಣದ ವಿರುದ್ಧವಾಗಿ ಆ ಒಂದು ಪ್ರಕರಣದಲ್ಲಿ ಇವರ ಪಾಲಿದೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರನ್ನ ದಾಖಲಿಸ್ತಾರಂತೆ. ಅಲ್ಲದೆ ಆರಗ ಜ್ಞಾನೇಂದ್ರ ವಿರುದ್ಧ ಪಾದಯಾತ್ರೆಗೂ ಕೂಡ ತಯಾರಿಯನ್ನ ಮಾಡ್ಕೊಂತಿದ್ದಾರೆ. ಕುಪ್ಪಳ್ಳಿಯಿಂದ ಶಿವಮೊಗ್ಗದವರೆಗೂ ಕೂಡ ಪಾದಯಾತ್ರೆಯನ್ನ ಮಾಡಿ ತದನಂತರ ಜ್ಞಾನೇಂದ್ರ ವಿರುದ್ಧ ಕಿಮ್ಮನೆ ರತ್ನಾಕರ್ ಕಂಪ್ಲೇಂಟ್ ಅನ್ನ ಕೊಡ್ತಾರಂತೆ. ಅದಾದ್ಮೇಲೆ ಪಾದಯಾತ್ರೆಯ ಬಳಿಕ ಆರಗ ವಿರುದ್ಧ ದೂರಿಗೆ ನಿರ್ಧಾರವನ್ನ ಮಾಡ್ಕೊಳ್ತಾರಂತೆ. ಈ ಮೂಲಕ ಆರಗ ಜ್ಞಾನೇಂದ್ರಗೂ ಕೂಡ ಶುರುವಾಯಿತು ಬಂಧನದ ಭೀತಿ. ಈ ಮೂಲಕ ಆರಗ ಜ್ಞಾನೇಂದ್ರಗೆ ಸಂಕಷ್ಟ ಎದುರಾಗಿಬಿಟ್ಟಿದೆ. ಇನ್ನು ಬಂಧನದ ಭೀತಿ ಶುರು ಆಗ್ತಾ ಇದೆ. ಒಂದು ಕಡೆಯಲ್ಲಿ
PSI ನೇಮಕಾತಿಯ ಹಗರಣದಲ್ಲಿ ಈಗ ಇವರ ಹೆಸರು ಕೇಳಿ ಬರ್ತಾ ಇದೆ. ಪಾಲ್ ಇದೆ ಅಂತ ಆರೋಪಗಳನ್ನ ಮಾಡ್ತಿದ್ದಾರೆ. ಹೀಗಾಗಿನೇ ಕುಪ್ಪಳ್ಳಿಯಿಂದ ಶಿವಮೊಗ್ಗದವರೆಗೂ ಕೂಡ ಪಾದಯಾತ್ರೆಯನ್ನ ಮಾಡ್ತಾರಂತೆ ಕಾಂಗ್ರೆಸ್ಸಿನ ಮಾಜಿ ಸಚಿವರಾಗಿರುವಂತಹ ಕಿಮ್ಮನೆ ರತ್ನಾಕರ್. ಪಾದಯಾತ್ರೆಯ ಬಳಿಕ ತೀರ್ಮಾನವನ್ನ ಮಾಡಿ ದೂರನ್ನ ದಾಖಲಿಸ್ತಾರಂತೆ. ಈ ಮೂಲಕ ಈಗ ಬಿಜೆಪಿಯ ಮಾಜಿ ಸಚಿವನಿಗೆ ಸಂಕಷ್ಟ. ಅರಗ ಜ್ಞಾನೇಂದ್ರಗೆ ಬಂಧನದ ಭೀತಿ ಎದುರಾಗಿಬಿಟ್ಟಿದೆ.